ಐತಿಹಾಸಿಕ ಲಕ್ಕುಂಡಿಯಲ್ಲಿ ಇಂದ್ರನ ಅಮರಾವತಿಗೂ ಮೀರಿದ ಸಂಪತ್ತಿದೆ ಎನ್ನುವಂತಹ ಸುದ್ದಿ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಹುಡುಕಾಟಕ್ಕಿಳಿದಿದೆ. ಆದರೆ ಇದರ ಬೆನ್ನಲ್ಲೇ ಈಗ 7 ಹೆಡೆ ಸರ್ಪ ಪ್ರತ್ಯಕ್ಷವಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿಯೂ ಕೂಡ 7 ಎಡೆಯ ನಾಗರ ಸರ್ಪದ ಒಂದು ಮೂರ್ತಿ ಕೂಡ ಈಗ ಪತ್ತೆಯಾಗಿರುವಂಥದ್ದು. ಈಗ ನಾವು ಹೆಡೆಯನ್ನು ಮಾತ್ರ ಈಗ ಇಲ್ಲಿ ನೋಡ್ಬೋದು. ಯಾಕಂದರೆ ಈ ಹೆಡೆಯಿಂದಾಗಿ ಸುಮಾರು ಇನ್ನು ಇದರ ಬಾಲದ ಅಡಿಯವರೆಗೂ ಕೂಡ ಸುಮಾರು 7 ರಿಂದ 8 ಅಡಿಯ ಒಳಗೆ ಈ ಒಂದು ಶಿಲೆ ಇರತಕ್ಕಂಥದ್ದು. ಲಕ್ಕುಂಡಿ ಅನ್ನೋದು ನಿಧಿಯ ನಿಗೂಢತೆಯ ತವರೂರಾಗಿ ಮಾರ್ಪಟ್ಟಿದೆ. ಹೆಜ್ಜೆ ಹೆಜ್ಜೆಗೂ 16 ಕೌತುಕಗಳು ಸೃಷ್ಟಿಯಾಗ್ತಿವೆ. ಊರಲ್ಲಿ ಹೋದಲ್ಲೆಲ್ಲ ಒಂದೊಂದೇ ವಿಸ್ಮಯಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಕೋಟೆ ದೇಗುಲದ ಮುಂದೆ ಉತ್ಖನನ ನಡೆಯೋ ಹೊತ್ತಲ್ಲದೆ ನಾಗರ ಹಾವೊಂದು ಪತ್ತೆಯಾಗಿತ್ತು. ಅಲ್ಲಿಂದಲೇ ನೋಡಿ ನಿಧಿಗೂ ನಾಗಸರ್ಪಕ್ಕೂ ಸಂಬಂಧವಿದೆ ಅನ್ನೋ ಸುದ್ದಿ ಹುಟ್ಟಿಕೊಂಡಿದ್ದು. ಯಾಕಂದ್ರೆ ನಿಧಿ ಅನ್ನೋದು ಭೂಗರ್ಭದೊಳಗಿರೋ ಮಾಯಾ ಸಂಪತ್ತು. ಈ ಸಂಪತ್ತನ್ನ ಎಲ್ಲರೂ ಮುಟ್ಟೋದಕ್ಕಾಗಲ್ಲ, ಇದನ್ನ ಎಲ್ಲರೂ ಒಲಿಸಿಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ನಿಧಿಯ ಕಾವಲಿಗೆ ಅಂತಾನೆ ನಾಗಸರ್ಪಗಳ ಅಷ್ಟದಿಗ್ಬಂಧನವಿರುತ್ತೆ. ಘಟಸರ್ಪಗಳ ಜೊತೆ ಜಡೆ ನಾಗನ ಕಣ್ಗಾವಲಿರುತ್ತೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಲಕ್ಕುಂಡಿ ಜನರೇ ನಿಧಿಗೂ ನಾಗಸರ್ಪಕ್ಕೂ ಸಂಬಂಧ ಆಗಿದೆ ಅನ್ನೋದನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ನಾಗಲೋಕದ ಅಚ್ಚರಿಯ ಸಂಗತಿಗಳು ಘಟಿಸೋದಕ್ಕೆ ಶುರುವಾಗಿದೆ. ಬರೋಬ್ಬರಿ 6-7 ಅಡಿ ಎತ್ತರದ 7 ಹೆಡೆಯ ಸರ್ಪದ ಮೂರ್ತಿಯೊಂದು ಪತ್ತೆಯಾಗಿದೆ. ಇದು ನಿಧಿ ರಹಸ್ಯವನ್ನ ಮತ್ತಷ್ಟು ಗಟ್ಟಿ ಮಾಡ್ತಿದೆ. ನಿಧಿ ಕಾಯ್ತಿವೆಯಂತೆ ಜಡೇನಾಗನ ಜೊತೆ ಘಟಸರ್ಪ. ಲಕ್ಕುಂಡಿಯಲ್ಲಿ ಪತ್ತೆಯಾಯಿತು 7 ಹೆಡೆ ನಾಗನ ವಿಗ್ರಹ. ಹೇಳಿ ಕೇಳಿ ಲಕ್ಕುಂಡಿ ಐತಿಹಾಸಿಕವಾಗಿ ಸಂಪತ್ಭರಿತವಾಗಿರೋ ನೆಲ. ಇದು ಹಲವಾರು ರಾಜ ಮಹಾರಾಜರು ಆಳಿದ ನಾಡು. ಹೀಗಾಗಿ ಶಿಲ್ಪಕಲೆಗಳ ಜೊತೆಗೆ ಚಿನ್ನ, ಮುತ್ತು ರತ್ನ, ಹವಳ, ವಜ್ರ, ವೈಢೂರ್ಯಗಳಿಂದ ತುಂಬಿ ತುಳುಕಾಡಿದ್ದ ಭೂಮಿಗಿದು. ಹೀಗಾಗಿಯೇ ತಲೆಮಾರುಗಳಿಂದ ನಿಧಿ ರಹಸ್ಯ ಸದ್ದು ಮಾಡ್ತಾನೇಗಿದೆ. ಈ ಊರಲ್ಲಿ 7 ಕೊಪ್ಪರಿಗೆಯ ಸಂಪತ್ತಿದೆಯಂತೆ. ರಾಜ ಮಹಾರಾಜರು ಹಂಡೆಗಟ್ಟಲೆ ಬಂಗಾರವನ್ನ ಹುದುಗಿಸಿಟ್ಟಿದ್ದಾರೆ ಅಂತ ಊರಿನವರೇ ಹೇಳ್ತಿದ್ದಾರೆ. ಆದ್ರೆ ಈ ನಿಧಿ ಸುತ್ತ ಈಗ ಸರ್ಪದ ಕಣ್ಗಾವಲಿನ ಸುದ್ದಿಗಳು ದಿನಕ್ಕೊಂದರಂತೆ ಹುಟ್ಕೊಳ್ತಿವೆ. ಭೂಮಿಯೊಳಗಿರೋ ಬಂಗಾರದ ರಹಸ್ಯ ಕೆದಕ್ಬೇಕು ಅಂದ್ರೆ ಮೊದಲು ನಾಗಬಂಧನವನ್ನ ಮುಕ್ತಿಗೊಳಿಸಬೇಕು. ಯಾಕಂದ್ರೆ ಚಿನ್ನದ ರಾಶಿಯನ್ನ ಘಟಸರ್ಪದ ಜೊತೆಗೆ 7 ಎಡೆ ನಾಗ ಕಾಯ್ತಿದ್ದಾನೆ ಅಂತ ಊರಿನ ಹಿರಿಯರು ಹೇಳ್ತಿದ್ದಾರೆ. ಇದು ಹೌದು ಅನ್ನೋದಕ್ಕೆ ಒಂದಷ್ಟು ವಿಸ್ಮಯಕಾರಿ ಸಂಗತಿಗಳು ನಡೆಯುತ್ತಿವೆ. 7 ಎಡೆ ಸರ್ಪದ ಬಗ್ಗೆ ಅನಾದಿ ಕಾಲದಿಂದಲೂ ಚರ್ಚೆಯಾಗ್ತಿದೆ. ಆದ್ರೆ ಅದನ್ನ ಕಂಡವರಿಲ್ಲ. ಹೀಗಾಗಿ ಇದು ಕಪೋಕಲ್ಪಿತ ಅಂತ ಹೇಳೋರೇ ಜಾಸ್ತಿ. ಲಕ್ಕುಂಡಿಯಲ್ಲೂ 7 ಎಡೆ ಸರ್ಪದ ಸುದ್ದಿ ಕೇಳೋದಕ್ಕೆ ಶುರುವಾಗಿತ್ತು. ಆದ್ರೆ ಇದನ್ನ ನಂಬೋದಕ್ಕೆ ಬಹುತೇಕರು ರೆಡಿ ಇರಲಿಲ್ಲ. ಆದ್ರೀಗ 7 ಎಡೆ ಸರ್ಪದ ಮೂರ್ತಿಯೇ ಪತ್ತೆಯಾಗಿದೆ. ಇದು ಇಂದು ನಿನ್ನೆ ಸೃಷ್ಟಿಯಾಗಿದ್ದಲ್ಲ, 3-4 ತಲೆಮಾರುಗಳೇ ಕಳೆದು ಹೋಗಿವೆ. ಹೀಗಾಗಿ ರಾಜರ ಕಾಲದಲ್ಲೇ 7 ಎಡೆ ಸರ್ಪದ ಮಾಹಿತಿ ಇತ್ತು ಅಂತ ಹೇಳಲಾಗ್ತಿದೆ. ಲಕ್ಕುಂಡಿ 9-10ನೇ ಶತಮಾನಗಳಿಂದ ಹಿಡ್ಕೊಂಡು ವಿಜಯನಗರೋತ್ತರ ಕಾಲದವರೆಗೂ ಸುಮಾರು 16-17ನೇ ಶತಮಾನದವರೆಗೂ ಕೂಡ ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ನಗರ. ಇಲ್ಲಿ ವಾಣಿಜ್ಯ, ವ್ಯವಹಾರ, ದೇವಾಲಯಗಳು, ಧರ್ಮ ಇವೆಲ್ಲವುಗಳು ಕೂಡ ಪ್ರಚಲಿತವಾಗಿದ್ವು. ಹಾಗಾಗಿ ಈ ನಾಡಿನೊಳಗೆ ಸಂಪತ್ತು ಸಾಕಷ್ಟಿತ್ತು, ಸಮೃದ್ಧತೆ ಇತ್ತು. ಹಾಗಾಗಿ ಇಲ್ಲಿ ನಿಧಿ ಇರುವಂತಹ ಸಾಧ್ಯತೆಗಳು ಇವೆ. ಆದರೆ ಖಚಿತವಾಗಿ ಇಂಥಲ್ಲೇ ಇವೆ, ಶಾಸನಗಳಿದ್ದಲ್ಲೇ ಇರ್ತವೆ ಅಥವಾ ದೇವಸ್ಥಾನಗಳಲ್ಲೇ ಇವೆ ಅಂತ ಹೇಳುವಂಥದ್ದು ಮಾತ್ರ ಅದು ಸರಿಯಾದ ಮಾತಲ್ಲ ಅಂತ ನಾನು ಭಾವಿಸ್ತೀನಿ. ಅಮಾವಾಸ್ಯೆ ವೇಳೆ ಈ ಮೂರ್ತಿಗಳಿಗೆ ಮಾಡಬೇಕು ಪೂಜೆ. ಈ 7 ಎಡೆ ಸರ್ಪದ ಕಲ್ಲನ್ನ ನೋಡ್ತಿದ್ರೇನೆ ವಿಸ್ಮಯ ಅನ್ನಿಸ್ತಿದೆ. ಯಾಕಂದ್ರೆ ಇಲ್ಲಿರೋದು 1-2 ನಾಗರ ಕಲ್ಲಲ್ಲ,
7 ಹೆಡೆ 2 ಹೆಡೆ 1 ಹೆಡೆ ಹೀಗೆ 10 ಹಲವು ಕೆತ್ತನೆಗಳ ನಾಗಶಿಲೆಗಳಿವೆ. ಈ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆಯೂ ಪೂಜೆ ಮಾಡಬೇಕಂತೆ. ಅಪ್ಪಿ ತಪ್ಪಿಯೂ ಅಮಾವಾಸ್ಯೆ ಪೂಜೆಯನ್ನ ಮರೆಯುವಂತಿಲ್ಲ. ಒಂದು ವೇಳೆ ಪೂಜೆ ಮಾಡದೇ ಇದ್ದಲ್ಲಿ ಹಾವುಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗ್ತಾವಂತೆ. ಹೀಗಾಗಿ 16 ವರ್ಷಗಳಿಂದ ಈ ಪೂಜಾ ಕೈಂಕರ್ಯಗಳನ್ನ ಚಾಚು ತಪ್ಪದೆ ಮಾಡಿಕೊಂಡು ಬರ್ತಿದ್ದಾರೆ. ಲಕ್ಕುಂಡಿಯಲ್ಲಿರ್ತಕ್ಕಂಥ ನಿಧಿಗಳನ್ನ ಸರ್ಪಗಳು ಕೂಡ ಕಾಯ್ತಾ ಇದ್ವು ಅನ್ನೋದಕ್ಕೂ ಕೂಡ ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ. ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಈಗ ಷಣ್ಮುಖಪ್ಪ ಏನು ರೈತರ ಜಮೀನಲ್ಲಿ ಕೂಡ ಈಗಾಗಲೇ 7 ಹೆಡೆಯ ಒಂದು ಸರ್ಪದ ಒಂದು ಮೂರ್ತಿ ಕೂಡ ಪತ್ತೆಯಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನು ಕೇಳ್ಕೊಂತ ಹೋಗೋಣ. ನಾವು ಈ ತೋಟ ಮಾಡಾಕೈತೆ 35ರಿಂದ 40 ವರ್ಷ ಆಯ್ತು. ನಮಗೆ ಮೊದಲ ಇಲ್ಲಿ ಏನೇನು ಗೊತ್ತಿದ್ದಿಲ್ಲ. ಹಿರಿಯರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ಕೊತ ಹೊಂಟೀವಿ. ನಂತರ ಅದನ್ನು ಒಟ್ಟ ತಪ್ಸಂಗಿಲ್ಲ. ಅದು ಏನಾರ ಒಂದು ಪೂಜೆ ಮಿಸ್ ಆತಂದ್ರೆ ನಮ್ಮ ಹೊಲದಾಗ ಹಾವುಗಳು ಕಾಣ್ತಾವೆ, ಈಗಲೂ ಕಾಣ್ತಾವೆ. ಬಾವಿಯಲ್ಲೂ ಅಡಗಿದೆ 16 ವಿಸ್ಮಯ. ಈ ಊರಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ವಿಸ್ಮಯಗಳೇ ಕಣ್ಣಿಗೆ ಬೀಳ್ತಿವೆ. ಈ ಪಾಳು ಬಿದ್ದ ಬಾವಿ ಕೂಡ 16 ಕಥೆಗಳನ್ನ ಸಾರ್ತಿದೆ. ಯಾಕಂದ್ರೆ ಈ ಬಾವಿಯ ಒಂದು ಭಾಗದಲ್ಲಿ ಲಕ್ಷ್ಮೀ ದೇವಿ ರೂಪದ ಮೂರ್ತಿಯೊಂದು ಪ್ರತಿಷ್ಠಾಪಿಸಿದ್ದಾರೆ. ಇದ್ಯಾವುದನ್ನು ಈಗಿನ ಜನ ಅಳವಡಿಸಿರೋದಲ್ಲ. ಈ ಮೂರ್ತಿಗಳೆಲ್ಲಾಗಿದ್ದು ತಲೆಮಾರುಗಳೇ ಕಳೆದು ಹೋಗಿವೆ. ಲಕ್ಷ್ಮಿಯನ್ನ ಸಂಪತ್ತಿನ ಅಧಿದೇವತೆ ಅಂತೀವಿ. ಹೀಗಾಗಿ ಲಕ್ಷ್ಮೀ ಮೂರ್ತಿಯು 16 ಕುತೂಹಲ ಮೂಡಿಸ್ತಿದೆ. ಅಷ್ಟೇ ಅಲ್ಲ, ಈ ಊರಲ್ಲಿ ಒಟ್ಟು 101 ಬಾವಿ, 101 ದೇವಸ್ಥಾನಗಳಿವೆ. ಎಲ್ಲಾ ಕಡೆಯೂ ಇಂಥದ್ದೇ ನಿಗೂಢತೆ ಚಾಚಿಕೊಂಡಿದೆ. ಸದ್ಯ ನಾವು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಬಳಗಾನೂರವರ ಎಂಬತಕ್ಕಂಥ ಜಮೀನಿನಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಬಾವಿ ಇದೆ. ಬಾವಿಯಲ್ಲಿಯೂ ಕೂಡ ಒಂದು ಮೂರ್ತಿ ಕೂಡ ಈಗ ಇರ್ತಕ್ಕಂಥದ್ದು ಆ ದೃಶ್ಯದಲ್ಲಿಯೂ ಸಹ ನೋಡ್ತಾ ಇರ್ಬೋದು. ಈ ಒಂದು ಮೂರ್ತಿ ಲಕ್ಷ್ಮೀ ದೇವಿ ಆಗಿರ್ಬೋದು, ಇಲ್ಲಾಂದ್ರೆ ಇದೊಂದು ಸರಸ್ವತಿಯ ಮೂರ್ತಿ ಅನ್ನಲಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇರ್ಬೋದು. ಇದೊಂದು ಬಾವಿ, ಇದು ಕೂಡ ಪ್ರಾಚೀನ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥ ಒಂದು ಬಾವಿ. ಈ ಬಾವಿಯಲ್ಲೇ ಈಗ ಮೂರ್ತಿ ಕೂಡ ಇರ್ತಕ್ಕಂಥದ್ದು. ಇನ್ನು ಈ ಊರಲ್ಲೊಂದು ಪಂಪ್ ಹೌಸ್ ಇದೆ. ಇದು ಕೂಡ 100 ವರ್ಷಗಳ ಹಳೆಯದ್ದು. ಇದನ್ನ ಯಾವಾಗ ನಿರ್ಮಿಸಿದ್ದು ಅನ್ನೋದು ಈ ಜಾಗದ ಮಾಲೀಕರಿಗೂ ಗೊತ್ತಿಲ್ಲ. ಆದ್ರೆ ಈ ಪಂಪ್ ಹೌಸ್ನ ಗೋಡೆಯಲ್ಲಿ ಒಂದೊಂದು ದಿಕ್ಕಿಗೂ ಒಂದೊಂದು ಮೂರ್ತಿಗಳಿವೆ. ಕೀರ್ತಿಮುಖ, ಶೈವ ದೇವಾಲಯದ ದ್ವಾರಪಾಲಕ, ದಾನಶಿಲಾ ಶಾಸನ ಹಾಗೂ ಗಣೇಶ ಮೂರ್ತಿ ಸೇರಿದಂತೆ 16 ಮೂರ್ತಿಗಳಿವೆ. ಇವುಗಳನ್ನ ಹೊರತೆಗೀಬೇಕು ಅಂದ್ರೆ ಪಂಪ್ ಹೌಸ್ ಅನ್ನೇ ಕೆಡವಬೇಕು. ಒಂದು ವೇಳೆ ಈ ಮೂರ್ತಿಗಳನ್ನ ತಗೊಂಡು ಹೋಗೋದೇ ಆದ್ರೆ ನಮಗೆ ಹೊಸದೊಂದು ಪಂಪ್ ಹೌಸ್ ಕಟ್ಟಿಸಿಕೊಟ್ಟು ಈ ಮೂರ್ತಿಗಳನ್ನ ತಗೊಂಡು ಹೋಗ್ಬೋದು ಅಂತ ಜಾಗದ ಮಾಲೀಕರು ಹೇಳ್ತಿದ್ದಾರೆ. ಸರ, ನಾವು ಕೊಡ್ಲಿಕ್ಕೆ ರೆಡಿ ಇದೀವ್ರಿ ಸರ. ಆದ್ರೆ ನಮಗೆ ಈ ಇಂಜನ್ ಮನಿ ಏನೈತಿ ಇದನ್ನ ಪ್ರಥಮವಾಗಿ ನಮಗೆ ಆದ್ಯತೆ ಅದನ್ನ ನಿರ್ಮಾಣ ಮಾಡಿಕೊಟ್ಟು ಆನಂತರ ನಾವು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ. ಒಂದ್ ಕಡೆ ನಾಗರ ರಹಸ್ಯ ಬಿಚ್ಚಿಕೊಳ್ತಿದ್ರೆ ಇನ್ನೊಂದ್ ಕಡೆ ಉತ್ಖನನ ಕಾರ್ಯವು ಬರದಿಂದ ಸಾಗ್ತಿದೆ. 9ನೇ ದಿನದ ಉತ್ಖನನ ನಡೆದಿದ್ದು ಇವತ್ತು ಕೂಡ ಹಲವಾರು ಪ್ರಾಚೀನ ವಸ್ತುಗಳು ಪತ್ತೆಯಾಗಿವೆ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ನಿಧಿ ರಹಸ್ಯ ಕುತೂಹಲ ಮೂಡಿಸ್ತಿದ್ದು ಬಂಗಾರ ಯಾವಾಗ ಸಿಗುತ್ತೋ ಅಂತ ಜನ ಕಣ್ಣರಳಿಸಿ ನೋಡ್ತಿದ್ದಾರೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ.